ಹಲೋ ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಪ್ಸ್. ಇವತ್ತು ನಿಮಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ತೀನಿ. ಹಾಗೆ ನನ್ನ ಒಂದು ಡಯಟ್ ಅಡುಗೆಗಳು. ಅಂದರೆ ಡಯಟ್ ಅಂದ ತಕ್ಷಣ ಏನು ಅಂದ್ಕೊಳ್ತೀರಾ? ಬರೀ ಲಿಕ್ವಿಡ್ ತಗೋಬೇಕಾ? ಫುಡ್ ಅಂದರೆ ರೊಟ್ಟಿ ಅಷ್ಟೇ ತಿನ್ಬೇಕಾ? ಚಪಾತಿ ಅಷ್ಟೇ ತಿನ್ಬೇಕಾ? ಮುದ್ದೆ ಅಷ್ಟೇ ತಿನ್ಬೇಕಾ? ರೈಸ್ ಬಿಡಬೇಕಾ? ಶುಗರ್ ತಿನ್ನಬಾರ್ದಾ? ಸಿಕ್ಕಾಪಟ್ಟೆ ಡೌಟ್ ನಿಮ್ಮೆಲ್ಲರ ಮನಸ್ಸಲ್ಲಿರುತ್ತೆ, ಕರೆಕ್ಟಾ? ಅದಕ್ಕೆ ಪ್ರಾಕ್ಟಿಕಲಿ ನಾನು ಏನು ಒತ್ತಿ ಪದೇ ನಾನು ನಿಮ್ಮೆಲ್ರಿಗೂ ಹೇಳೋದು, ನಿಮ್ಮ ಅಜ್ಜಿ ಕಾಲದ ಊಟನ ಪದ್ಧತಿನ ಮತ್ತೆ ಅಳವಡಿಸ್ಕೊಳ್ಳಿ. ಹೊತ್ತು ಮುಳುಗೋಕೆ ಮುಂಚೆ, ಅಂದರೆ ಸಂಜೆ ಆಗ್ತಾ ಇದ್ದಂಗೆ ಊಟ ಮುಗಿಸಿ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಿ, ಮಧ್ಯಾಹ್ನದ ಹೊತ್ತು ಲೈಟಾಗಿ ತಿನ್ನಿ, ಇಡೀ ದಿನ ಆ್ಯಕ್ಟಿವ್ ಆಗಿರಿ, ನಿದ್ರೆ ಮಾಡಬೇಡಿ, ಕೆಲಸ ಮಾಡ್ತಾ ಇರಿ, ಸಿಕ್ಕಾಬಿಡಿ. ನಾನು ಇದನ್ನೇ ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಹೌದು, ಎಂಥವ್ರು ಕೂಡ ವೆಯ್ಟ್ ಲಾಸ್ ಮಾಡ್ಬೋದು. ನನಗೆ ಯಾರೋ ಕೇಳಿದ್ರು ನಿನ್ನೆ, ನೀವು ಎಷ್ಟು ವೆಯ್ಟ್ ರೆಡ್ಯೂಸ್ ಆಗಿದ್ದೀರಾ ಅಂತ. ನಿಜವಾಗ್ಲೂ ಹೇಳ್ತೀನಿ, 68ಇಂದ 66 ಆಗಿದೆ. 66ಅಲ್ಲೇ ಇದ್ದೀನಿ. ಯಾಕೆ ಅಂದರೆ ವಾರದಲ್ಲಿ 3 ದಿನ ಕೂಡ ನನ್ನ ಮನೇಲಿ ಇರೋಕ್ಕಾಗ್ತಾಯಿಲ್ಲ. ಆಚೆ ಕಡೆ ಹೋದಾಗ ತುಂಬ ಹಶ್ವಾಗುತ್ತೆ, ಡ್ರೈ ಫ್ರೂಟ್ಸೇ ತಿನ್ನಬೇಕು. ನಾನು ಇಮಿಡಿಯೇಟ್ಲಿ ಜ್ಯೂಸ್ ಕುಡಿತೀನಿ, ಏನೋ ತಿಂದೆ, ಮತ್ತು ಶುಗರ್ ಒಳಗಡೆ ಹೋಗುತ್ತೆ. ಈ ಎಲ್ಲ ಕಾರಣದಿಂದ ನಾನು ಏನು ಮಾಡಬೇಕಾಗತ್ತೆ, ಮತ್ತು ಬ್ಯಾಗಲ್ಲಿರೋವಂಥದ್ದೇ ಡ್ರೈ ಫ್ರೂಟ್ಸ್ನೋ ಹಣ್ಣು ಏನೋ ತಿನ್ಕೊಂಡು ಆ ಒಂದು ಹೊತ್ತು ಕಳಿತೀನಿ. ಆದರೆ ತಿಂಡಿ ಊಟ ಅಂತ ವಿಚಾರಗಳು ಬಂತು ಅಂದರೆ ಹೋಟೆಲ್ಗೆ ಹೋದಾಗ ಏನು ಮಾಡೋಕ್ಕಾಗಲ್ಲ. ಅವ್ರು ಯಾವ ಎಣ್ಣೆ ಹಾಕಿರ್ತಾರೋ ಹೋಗ್ಬಿಡುತ್ತೆ, ಶುಗರ್ ಹೋಗಿರುತ್ತೆ, ಕಾರ್ಬ್ಸ್ ಜಾಸ್ತಿ ಆಗುತ್ತೆ. ನಂದು ಇದೇ ಆಗಿದೆ. ನಾನು ಪ್ರಜ್ವಲ್ ಸರ್ ಹತ್ರ ಗೋ ಗೆಟ್ ಫಿಟ್ಟಲ್ಲಿ ನಾನು ಕ್ಲಾಸಸ್ ತೊಗೊಳಕ್ಕೆ ಶುರು ಮಾಡಿದಾಗಿಂದ ಇಲ್ಲಿವರೆಗೂ ಹತ್ತತ್ರ 1.5 ತಿಂಗಳಾಯ್ತೇನೋ. 1.5 ತಿಂಗಳಲ್ಲಿ 15 ದಿನ ಕರೆಕ್ಟಾಗಿ ಅವ್ರಿಗೆ ರಿಪೋರ್ಟ್ ಮಾಡಿದ್ದೀನಿ ಅಷ್ಟೇ. ಮೋಸ್ಟ್ ಆಫ್ ದ ಟೈಮ್ ನಾನು ಆಚೆನೇ ಇರ್ತಾ ಇದ್ದೀನಿ. ಸ್ಟೆಪ್ಸ್ ಅಂತೂ 10,000 ಅಂತ. ಅದಕ್ಕೆ ಅನಿಸುತ್ತೆ ನಾನು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇರ್ಬೋದು ನಾನು ತುಂಬ ವೆಯ್ಟ್ ಗೇನ್ ಆಗಲ್ಲ. ಯಾಕಂದರೆ ಇಡೀ ದಿನ ಮನೇಲಿ ಓಡಾಡ್ತಾನೆ ಇರ್ತೀನಿ. 10,000 ಸ್ಟೆಪ್ಸ್ಗಿಂತ ಜಾಸ್ತಿ ಓಡಾಡ್ತೀನಿ ಅಂದರೆ ನೀವೇ ಯೋಚನೆ ಮಾಡಿ. ಈ ಎಲ್ಲ ಕಾರಣಗಳಿಂದ ವೆಯ್ಟ್ ಗೇನ್ ಅಂತೂ ಆಗ್ತಾ ಇಲ್ಲ. ಈ ಹೆಂಗಿದ್ದೀನೋ ಹಾಗೆ ಇದ್ದೀನಿ ಅಂತ ನನಗನ್ಸುತ್ತೆ. 2 kg ವೆಯ್ಟ್ ಲಾಸ್ ಆಗಿದೆ ಅಂತ ನಿಜ, ಬಟ್ ಮತ್ತೆ ಗೇನ್ ಆಗಿಲ್ಲ, ಅದೊಂದು ಸಂತೋಷ. ಹಾಗೆ ತುಂಬ ಜನದು ನಿಮ್ಮ ಫೇಸ್ ಗ್ಲೋ ಇದೆ, ಏನು ಮಾಡ್ತೀರಾ, ನಿಮ್ಮ ಇತ್ತೀಚಿನ ರೂಟೀನ್ ತಿಳಿಸಿ. ಇತ್ತೀಚಿನ ರೂಟೀನು, ಹಿಂದಿನ ರೂಟೀನ್, ಮುಂದಿನ ರೂಟೀನ್ ಅಂತ ಏನೂ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಹಾನೆಸ್ಟಾಗಿ ಹೇಳ್ತೀನಿ, ಮುಖದಲ್ಲಿ ಒಂದು ಗ್ಲೋ ಬರಬೇಕಂದ್ರೆ ಒಳಗಿಂದ ಬರಬೇಕು. ನೀವು ಆರೋಗ್ಯನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ ಮತ್ತು ಹೇರ್ ರೀಗ್ರೋ ಆಗೋಕ್ಕೆ ಶುರು ಆಗುತ್ತೆ, ಸ್ಕಿನ್ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಜಾಸ್ತಿ ಕುಡೀರಿ, ಹಣ್ಣುಗಳನ್ನು, ಹಸಿ ತರಕಾರಿ ಎಷ್ಟು ತಿಂತಿರೋ ಅಷ್ಟು ನಿಮ್ಮ ಸ್ಕಿನ್ನಲ್ಲಿ ಅದನ್ನು ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ನಾವು ಅದನ್ನು ಅಬ್ಸರ್ವ್ ಕೂಡ ಮಾಡ್ಬೋದು. ಯಾರೇ ಇರಲಿ, ಎಷ್ಟು ಕಪ್ಪಿದ್ದೀರಾ, ಕಂದು ಬಣ್ಣ ಇದ್ದೀರಾ, ಬೆಳ್ಳಗಿದ್ದೀರಾ ಅನ್ನೋದು ಮ್ಯಾಟ್ರೇ ಅಲ್ಲ. ನಿಮ್ಮ ಸ್ಕಿನ್ ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಒಂದು ತಪ್ಪು ಕಲ್ಪನೆ ಎಲ್ಲರಲ್ಲೂ ಇದೆ, ಮೇಕಪ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಿ ಅಂತ. ನ್ಯಾಚುರಲಿ ಮನೇಲಿದ್ದಾಗ, ಪ್ರತಿನಿತ್ಯ ಮನೇಲಿದ್ದಾಗ ನಾವು ಹೇಗೆ ಕಾಣಿಸ್ತೀವಿ ಕನ್ನಡಿ ಮುಂದೆ, ಅದೇ ಸತ್ಯ ಅಲ್ವಾ? ನಾವು ಕನ್ನಡಿ ಮುಂದೆ ನಿಂತಾಗ ನಮ್ಮ ಚರ್ಮ ಹೊಳಪಿದೆ, ಶೈನಿಂಗ್ ಇದೆ, ನಮ್ಮ ಚರ್ಮದಲ್ಲಿ ಕಾಂತಿ ಇದೆ, ಸುಕ್ಕಾಗಿಲ್ಲ, ಇಳಿ ಬಿದ್ದಿಲ್ಲ ಅಂತಂದರೆ ನಾವು ಆರೋಗ್ಯವಾಗಿದ್ದೀವಿ ಅಂತ. ಎವ್ರಿ ಡಿಸೀಸ್ ಸ್ಟಾರ್ಟ್ಸ್ ಫ್ರಮ್ ಸ್ಟಮಕ್ ಅಂತ ಹೇಳ್ತಾರೆ. ನಮ್ಮ ಹೊಟ್ಟೆ ಆರೋಗ್ಯವಾಗಿದ್ದರೆ ಯಾವುದೇ ಕಾಯಿಲೆ ಬರೋದಿಲ್ಲ. ಹೌದು, ಅದಕ್ಕೆ ಊಟನೇ ಔಷಧಿ. ಊಟನ ಔಷಧಿ ಥರ ತಿನ್ಬೇಕಂತೆ. ನಾವೇನು ಮಾಡ್ತಿದ್ದೀವಿ, ಉಲ್ಟಾ ಆಗಿದೆ. ಔಷಧಿನ ಊಟ ಥರ ತಿನ್ನೋ ಥರ ಪರಿಸ್ಥಿತಿಗಳನ್ನ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮನೆಯಲ್ಲಿ ಇರೋ ಅಡುಗೆನ, ಮಾಡ್ತಾ ಇರೋ ಅಡುಗೆನೇ ಔಷಧಿ ರೂಪದಲ್ಲಿ. ಅಂದರೆ ಏನು ಒಳ್ಳೆಯದು, ಎಷ್ಟು ತಿನ್ನಬೇಕು, ಯಾವುದನ್ನು ತಿನ್ನಬೇಕು, ಇದು ನಮ್ಮ ಕೈಲಿದೆ, ಹೆಣ್ಮಕ್ಳ ಕೈಲಿದೆ. ವರ್ಕಿಂಗ್ ವುಮನ್ ಇರಲಿ, ಹೋಮ್ ಮೇಕರ್ ಇರಲಿ, ಯಾರೇ ಇರಲಿ, ಒಂದು ಪ್ಲ್ಯಾನ್ಡ್ ಲೈಫ್ ತುಂಬ ಇಂಪಾರ್ಟೆಂಟ್. ಸದ್ಯದಲ್ಲೇ ನಾನು ನಿಮಗೆ ಒಂದು ಪ್ಲ್ಯಾನ್ಡ್ ಟೈಮ್ ಟೇಬಲ್ ಕೊಡ್ತೀನಿ. ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚಿಗೆ ಒಂದು ಟೈಮ್ ಟೇಬಲ್ ಕೊಡ್ತೀನಿ. ಅದನ್ನೇ ಫಾಲೋ ಮಾಡಿ ಅಂತಲ್ಲ, ಯಾವ ರೀತಿ ಫಾಲೋ ಮಾಡ್ತೀನಿ, ನಾನು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ, ಬಟ್ ಫುಡ್ಡಿಗೆಲ್ಲ ಹಾಕ್ಕೊಂಡಿಲ್ಲ, ಬಟ್ ಮಾಡಿ ಕೊಡ್ತೀನಿ. ನೀವು ನೋಡಿ, ನಿಮಗೂ ಅರ್ಥ ಆಗುತ್ತೆ. ಹೌದು, ಸಿಂಪಲಾಗಿ ನಾವು ಈ ಥರ ಮಾಡ್ಕೋಬೋದಲ್ವ ಅಂತ ಅನಿಸುತ್ತೆ. ವಾರಕ್ಕೊಂದಿನ ಸ್ವೀಟ್ಸ್ ಮಾಡ್ಕೊಂಡು ತಿನ್ನಿ, ವಾರಕ್ಕೊಂದಿನ ಆಚೆ ಕಡೆ ಊಟಕ್ಕೆ ಹೋಗಿ, ಏನೂ ತಪ್ಪಿಲ್ಲ. ಚೀಟ್ ಮೀಲ್ ಈಸ್ ನೀಡೆಡ್, ಎಸೆನ್ಷಿಯಲ್. ನಾವು ಎಲ್ಲದನ್ನು ಬಾಯಿ ಕಟ್ಕೊಂಡು ಜೀವನದಲ್ಲಿ ತಿಂದೇನೆ ಬದುಕಕ್ಕಂತೂ ಆಗಲ್ಲ. ಐಸ್ ಕ್ರೀಮ್ ತಿಂತೀರಾ, ವಾರಕ್ಕೊಂದಿನ ಯಾವಾಗೋ ಒಂದು ಸಲ ತಿಂದರೆ ಓಕೆ. 15 ದಿನಕ್ಕೋ ತಿಂಗಳಿಗೋ ರೆಸ್ಟೋರೆಂಟ್ಗೆ ಹೋದರೆ ತಪ್ಪಿಲ್ಲ. ಪ್ರತಿನಿತ್ಯ ಜೀವನವನ್ನು ಶಿಸ್ತುಬದ್ಧವಾಗಿ ಬದುಕಬೇಕು. ಆವಾಗಲೇ ನೀವು ಏನಾದರೂ ರಿಸಲ್ಟ್ಸ್ ನೋಡೋಕ್ಕೆ ಸಾಧ್ಯ. ಇನ್ನೊಂದು ಪೇಷನ್ಸ್, ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನೀವೆಷ್ಟು ತಾಳ್ಮೆಯಿಂದ ಶ್ರಮ ವಹಿಸಿ ಹಿಡ್ಕೊಂಡಿರೋ ಕೆಲಸನ ಕಂಪ್ಲೀಟ್ ಮಾಡ್ತಿರೋ ಅಷ್ಟು ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ಇಮ್ಮಿಡಿಯೇಟ್ಲಿ ಓವರ್ ನೈಟ್ ರಿಸಲ್ಟ್ಸ್ ಬೇಕು ಈಗ ಎಲ್ಲರಿಗೂ.
ಮೇಕಪ್ ಮಾಡ್ಕೊಂಡು ಪಳಪಳ ಅನ್ಬೇಕು ನಾವು ಅಲ್ವಾ. ಈ ಒಂದು ಮೈಂಡ್ ಸೆಟ್ನ ನಾವು ಯಾವಾಗ ಬದಲಾಯಿಸ್ಕೊಳ್ತೀವೋ ಆವಾಗಲೇ ರಿಸಲ್ಟ್ಸ್ ನೋಡೋಕ್ಕೆ ಸಾಧ್ಯ. ದಯವಿಟ್ಟು ತಾಳ್ಮೆಯಿಂದ ಮಾಡಿ. ಏನು ಹೇಳ್ತಾರೆ, ಒಂದು ಸಾಧನೆ ಮಾಡಬೇಕು ಅಂತಂದರೆ ಆ ತಾಳ್ಮೆ ಇರಬೇಕು, ಪರಿಶ್ರಮದ ಜೊತೆಗೆ ತಾಳ್ಮೆ ಇರಬೇಕು. ಪ್ರತಿನಿತ್ಯ ಮಾಡಿ, ಎಕ್ಸಸೈಸ್ ಮಾಡಿ, ವರ್ಕೌಟ್ ಮಾಡಿ, ಎಲ್ಲದೂ ಮಾಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ಸ್ ಸ್ವಲ್ಪ ದಿನದಲ್ಲಿ. ಹಾಗೆ ಇವತ್ತು ಇದಿಷ್ಟು ಡಯಟ್ ಬಗ್ಗೆ. ಆದರೆ ಕೆಲವೊಂದು ಡಯಟ್ ರೆಸಿಪೀಸ್ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾನು, ಅದನ್ನು ನೋಡಿ ವ್ಲಾಗ್ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಇವತ್ತೊಂದು ಕಾರ್ಯಕ್ರಮನ ಅಟೆಂಡ್ ಮಾಡಿದೆ ಮನೇಲೇ ಕೂತ್ಕೊಂಡು. ಇದೇನಿದು ಅಂತ ಅಂದ್ಕೊಂಡ್ರೆ, ಹೌದು, ಝೂಮಲ್ಲಿ ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡಿದೆ. ಗೆಸ್ಟ್ ಆಗಿ ನಾನು ಕೂತ್ಕೊಂಡು ಆ ಕಾರ್ಯಕ್ರಮನ ನೋಡಿದೆ ಕೂಡ. ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಒಂದು ಅರ್ಧ ಕಾರ್ಯಕ್ರಮ ನಾನು ಇದ್ದೆ. ಎಷ್ಟು ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡಿದ್ರು ಗೊತ್ತಾ. ನಮ್ಮ ಹುಬ್ಳಿಯ ವೀಣಾ ಮೇಡಮ್, ಸಿಂಗರ್. ಯಾರಿಗಾದರೂ ನೀವು ದೇವ್ರ ಮುಂದೆ ಆರತಿ ಹಾಡು ಹೇಳಬೇಕು, ಒಂದು ಕೀರ್ತನೆ ಹೇಳಬೇಕು, ಶ್ಲೋಕ ಹೇಳ್ಕೋಬೇಕು, ಅಥವಾ ಹಾಡುಗಳನ್ನ ಕಲಿಬೇಕು, ಏನೂ ಇಲ್ಲ, ನಾನು ಬಾತ್ರೂಮ್ ಸಿಂಗರ್ ಆದರೂ ಹಾಡು ಕಲಿಬೇಕು, ಸಂಗೀತ ಅಲ್ಲ ಹಾಡುಗಳನ್ನ ಕಲಿಬೇಕು ಅಂದರೆ ನಮ್ಮ ವೀಣಾ ಮೇಡಮ್ ಇಲ್ಲಿವರೆಗೂ ಅದೆಷ್ಟೋ ಜನಗಳಿಗೆ ಹಾಡು ಹೇಳ್ಕೊಟ್ಟಿದ್ದಾರೆ. ಇವತ್ತಿಗೆ 1 ವರ್ಷ ಆಯ್ತಂತೆ ಅವರು ಕ್ಲಾಸಸ್ ಸ್ಟಾರ್ಟ್ ಮಾಡಿ. ಸೊ ಅವರ ಸ್ಟೂಡೆಂಟ್ಸ್ ಎಲ್ಲ ಬ್ಯಾಚಿಂದ ಎಲ್ಲ ಸ್ಟೂಡೆಂಟ್ಸ್ ಸೇರಿಕೊಂಡು ಇವತ್ತು ವೀಣಾ ಮೇಡಮ್ಗೆ ಒಂದು ಸರ್ಪ್ರೈಸ್ ಆಗಿ ಗುರುವಂದನಾ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಅಂದರೆ 1 ವರ್ಷ ಆಯಿತು ಅಂತೇಳಿ ನನಗೆ ತಿಳಿಸಿದ್ರು. ಮ್ಯಾಮ್ ನೀವು ಜಾಯ್ನ್ ಆಗಿ ಈ ಟೈಮ್ಗೆ ನಾವು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ, ಮೇಡಮ್ ಗೊತ್ತಿಲ್ಲ, ಸರ್ಪ್ರೈಸ್ ಅಂತ ಹೇಳಿದ್ರು. ನನಗೆ ಭಾಳ ಖುಷಿಯಾಗಿ, ನನಗೆ ಗೊತ್ತಿಲ್ಲ ಅವರೆಲ್ಲ ರೆಡಿಯಾಗೆಲ್ಲ ಕೂತಿರ್ತಾರೆ ಅಂತ ನಾನೇನು ಅಂದ್ಕೊಂಡೆ ಗೊತ್ತಾ, ಎಲ್ಲ ಝೂಮ್ ಕಾಲ್ ಅಲ್ವಾ ನಡೆಯುತ್ತೆ ಅಂತ ನಾನು ಹೆಂಗಿದ್ರೆ ಹೀಗೆ ಹೋಗಿ ಕೂತ್ಕೊಂಡೆ. ನೋಡಿದ್ರೆ ಎಲ್ಲರೂ ಯೂನಿಫಾರ್ಮ್ ಆಗಿ, ಎಲ್ಲರೂ ವೈಟ್ ಸ್ಯಾರಿ, ಬ್ಲೌಸು, ಹೂ ಮುಟ್ಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿ ಕಾರ್ಯಕ್ರಮಕ್ಕೆ ಬಂದಂಗೆ ಬಂದಿದ್ರು. ಅಷ್ಟೇ ಅಲ್ಲದೆ ಆ ಕಾರ್ಯಕ್ರಮನ ಜ್ಯೋತಿ ಬೆಳಗ್ಸೋದ್ ಮೂಲಕ ಶುರು ಮಾಡಿದ್ರು. ನಮ್ಮ ಕೋಲಾರದಿಂದ ಕೋಮಲ ಅವರು ಹೋಗಿ ದೇವ್ರ ಮುಂದೆ ಜ್ಯೋತಿ ಬೆಳಗ್ಸಿದ್ರು. ಕಾರ್ಯಕ್ರಮ ಶುರುವಾಯಿತು. ದೇವ್ರ ಕೀರ್ತನೆನ ಹೇಳ್ಬಿಟ್ಟು ಶುರು ಮಾಡಿದ್ರು. ಎಲ್ಲರೂ ವೀಣಾ ಮೇಡಮ್ಗೆ ಅವರ ಒಂದು ಸಂಗೀತದ ಮೂಲಕ ಅವರಿಗೆ ಥ್ಯಾಂಕ್ ಯೂನ ಕೂಡ ಹೇಳಿದ್ರು, ಧನ್ಯವಾದ ತಿಳಿಸಿದ್ರು. ಎಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ. ಅದು ತುಣುಕುಗಳನ್ನು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಿಮಗೆ ಜೊತೆ ಹಂಚ್ಕೊಳ್ತೀನಿ. ಖುಷಿ ಆಗುತ್ತೆ. ನನ್ನ ಕುಟುಂಬ ನನ್ನ ಹೆಮ್ಮೆ ಯಾವಾಗಲೂ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗುತ್ತೆ. ಸೊ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್. ನೀವಿಲ್ಲಿ ನೋಡ್ತಾ ಇರೋದು ನಿನ್ನೆ ರಾತ್ರಿ ನಾನು ದೋಸೆಗೆ ನೆನೆಸಿಟ್ಟೆ. ದೋಸೆಗೆ ಇನ್ ದ ಸೆನ್ಸ್, ಈಗೊಂದು 5 ಡೇಸ್ ಕೆಳಗೆ ತಿರುಪತಿ ಹೋಗುವಾಗ ಒಂದು ಬ್ಲಾಗ್ ನೋಡಿದೆ. ಆ ಬ್ಲಾಗಲ್ಲಿ ಹೇಳಿದ್ರೆ 1 ಲೋಟ ಅಕ್ಕಿ, ಅಂದರೆ ಚಿಕ್ಕ ಲೋಟ, ಟೀ ಕಪ್ಪಲ್ಲಿ ನಾನು ತೊಗೊಂಡಿದ್ದೆ. ಯಾಕಂದ್ರೆ ನಾವಿಬ್ಬರೇ ಇರೋದ್ರಿಂದ 1 ಟೀ ಕಪ್ ಅಕ್ಕಿ, ಅದೇ ಕಪ್ಪಲ್ಲಿ ಅರ್ಧ ಕಪ್ ಉದ್ದಿನಬೇಳೆ, ಅರ್ಧ ಕಪ್ಪು ಹೆಸರುಬೇಳೆ, ಅರ್ಧ ಕಪ್ಪು ಕಡಲೆಬೇಳೆ, ಅರ್ಧ ಕಪ್ಪು ತೊಗರಿಬೇಳೆ, ಹಾಗೆ 1 ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನಷ್ಟು ಸಬ್ಬಕ್ಕಿ, ಹಾಗೆ ಹೆಸರು ಕಾಳು ಅರ್ಧ ಕಪ್ಪು. ಇಷ್ಟನ್ನು ಹಾಕ್ಬಿಟ್ಟು ರಾತ್ರಿ ನೆನೆಸಿಟ್ಟಿದ್ದೀನಿ. ಈಗ ಸ್ಮೂತ್ ಪೇಸ್ಟ್ ಆದರೂ ಮಾಡ್ಬೋದು, ತರಿಯಾಗಾದರೂ ರುಬ್ಬೋದು. ನಾನು ಇದನ್ನು ಒಂದು ಸ್ಮೂತ್ ಪೇಸ್ಟಾಗಿ ಇದನ್ನು ಬ್ಯಾಟ್ರ್ ಅಂದರೆ ರುಬ್ಕೋತೀನಿ. ರುಬ್ಬಿ ಆನಂತರ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ದೋಸೆ ಹಾಕಬೇಕಾಗತ್ತೆ. ಬನ್ನಿ ನೋಡಿ ಹೇಗಿರುತ್ತೆ ಅಂತ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡೋಣ ಇವತ್ತು ಅಂತ ಅಂದ್ಕೊಂಡು ಎಲ್ಲ ಡ್ರೈ ಫ್ರೂಟ್ಸು ನೆನೆಸಿಟ್ಟಿದ್ದೀನಿ. ಉತ್ತತ್ತಿ ಅಂದರೆ ತುಂಬ ಮಿಕ್ಬಿಟ್ಟಿತ್ತು, ಹಂಗಾಗಿ ಡೇಟ್ಸ್ ಹಾಕಿಲ್ಲ, ಮರ್ತಿದ್ದೀನಿ. ವಾಲ್ನಟ್ಸ್ ಆ್ಯಡ್ ಮಾಡಿಲ್ಲ, ಮರ್ತಿದ್ದೀನಿ. ಸಾಧ್ಯವಾದರೆ ಈಗ ಹಾಕ್ತೀನಿ, ಬಿಕಾಸ್ ಇನ್ನು 5:30, ಇನ್ನು ಈಗ ಹಾಕಿದ್ರೆ ನೆನ್ಕೋಬೋದು. ನೋಡೋಣ, ವಾಲ್ನಟ್ ಒಂದು ಹಾಕ್ತೀನಿ. ಅದನ್ನು ಸ್ಮೂತ್ ಪೇಸ್ಟಾಗಿ ರುಬ್ಬಿ, ಅಂದರೆ ಬ್ಯಾಟರ್ನ ಸ್ಮೂತಾಗಿ ರುಬ್ಬಿ ತಕ್ಷಣಕ್ಕೆ ನಾವು ದೋಸೆ ಹಾಕ್ಬೋದು. ನಮ್ಮ ಮನೆಯವರು ನನಗೆ ಈರುಳ್ಳಿ ಬೇಡ ಅಂದರು. ಸೊ ಹಾಗಾಗಿ ಪ್ಲೇನ್ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಅವರಿಗೆ. ಎಷ್ಟು ಚೆನ್ನಾಗಿ ಬಂದಿತ್ತು, ಯಾವ ಹೋಟೆಲ್ ದೋಸೆಗಿಂತ ಕಡಿಮೆ ಇರಲಿಲ್ಲ. ಅಷ್ಟು ಟೇಸ್ಟಿ ಆ್ಯಂಡ್ ಅಷ್ಟು ಕ್ರಿಸ್ಪಿ ಆ್ಯಂಡ್ ಕಲರ್ಫುಲ್ಲಾಗಿ ಬಂದಿತ್ತು. ತುಂಬ ಸಖತ್ತಾಗಿತ್ತು. ಟ್ರೈ ಮಾಡಿ ನನಗೂ ಹೇಳಿ ಹೇಗಿತ್ತು ಅಂತ. ಆ್ಯಕ್ಚುಲಿ ಇದನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆನೇ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಫರ್ಮೆಂಟ್ ಆಗಬೇಕಂತ ಏನೂ ಇಲ್ಲ. ಫರ್ಮೆಂಟೇಷನ್ ಮಾಡಿದ್ರೂ ಕೂಡ ತೊಂದರೆ ಇಲ್ಲ. ಫರ್ಮೆಂಟ್ ಮಾಡೋದು ಒಂದು ರೀತಿಯಲ್ಲಿ ಒಳ್ಳೆಯದು. ಬಟ್ ಇದನ್ನು ಮಾಡದೆ ಕೂಡ ದಿಢೀರಂತ ನೀವು ರಾತ್ರಿ ನೆನೆಸ್ಕೊಂಡು ಏನು ತಿಂಡಿ ಮಾಡಲಿ ಅಂದಾಗ ಮಾಡ್ಬೋದು. ರಿಚ್ ಇನ್ ಪ್ರೋಟೀನ್, ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಇದು. ಇದು ನೆಕ್ಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್.
ನೆಕ್ಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಂದು ಉಪ್ಪಿಟ್ಟು ಮಾಡಿದ್ದೆ, ಅಂದರೆ ರವೆ ಉಪ್ಪಿಟ್ಟಿಗೆ ಸ್ವಲ್ಪ ಕಾರ್ನ್ಸ್ ಇತ್ತು ಮನೇಲಿ, ಸ್ವೀಟ್ ಕಾರ್ನು, ಅದನ್ನು ಹಾಕಿದ್ದೆ. ಅಂದರೆ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ನೋಡಿ. ಇದು ಪನ್ನೀರ್ ಇದೆ, ಒಂದು 50 ಗ್ರಾಮ್ಸ್ಗಿಂತ ಜಾಸ್ತಿ, ಒಂದು 100 ಹತ್ತತ್ರ ಒಂದು 75 ಗ್ರಾಮ್ಸ್ ಇರ್ಬೋದು ಪನ್ನೀರು, ಒಂದು 3 ಪೀಸ್ ಆ್ಯಪಲ್ ಇದೆ, ಚಟ್ನಿ ಪುಡಿ, ಉಪ್ಪಿಟ್ಟು. ಈ ಥರ ಬ್ರೇಕ್ಫಾಸ್ಟ್ ಮಾಡಿದ್ರೆ ನಿಮಗೆ ಮಧ್ಯಾಹ್ನದವರೆಗೂ ನಿಜವಾಗ್ಲೂ ಸ್ವಲ್ಪನೂ ಹಸುವಾಗಲ್ಲ ಅಂತ ನಾನು ಹೇಳ್ತೀನಿ. 100% ಟ್ರೈ ಮಾಡ್ಬೋದು. ಅಗ್ನಿ ನಮ್ಮ ಧರ್ಮದ ಸಂಕೇತ, ಬೆಳಕು ಅರಿವು ಮೂಡಿಸುವ ಜ್ಞಾನದ ಪೀಠ, ಜ್ಯೋತಿ ಕಿರಣ ಆಚಾರದ ಪಾಠ, ದೀಪ ನಮ್ಮ ಸಂಸ್ಕೃತಿಯ ಕಿರೀಟ. ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಪ್ರಾರಂಭಿಸೋಣ. ಕೋಮಲಾರವರಿಂದ ದೀಪ ಬೆಳಗಿಸೋಣ. ಕೋಮಲಾರವರೇ, ನಮ್ಮ ವೀಣಾ ಇದು ಗಾಯತ್ರಿ ಮೇಡಮ್ ಅವ್ರ ಕಡೆ ಅವ್ರ ಕೈಲಿ, ವೀಣಾ ಮೇಡಮ್ ಕೈಲಿ ಮತ್ತೆ ಗಾಯತ್ರಿ ಮೇಡಮ್ ಕೈಲಿ ಜ್ಯೋತಿ ಬೆಳಗಿಸ್ಬೇಕಾಗಿತ್ತು. ಅವರು ದೂರ ಇರೋದ್ರಿಂದ ಕಾರಣ ನಾವೆಷ್ಟು ಎಲ್ಲ ಗೆಳತಿಯರ ಪರವಾಗಿ ಈ ಜ್ಯೋತಿಯನ್ನು ಬೆಳಗಿಸ್ತೇವೆ ಮೇಡಮ್. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೇ ದೀಪಂ ಜ್ಯೋತಿರ್ನಮೋಸ್ತುತೇ. ದೀಪವನ್ನು ಬೆಳಗಿದಂತ ಕೋಮಲಾರವರಿಗೆ ಧನ್ಯವಾದಗಳು. ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸುವ ಮುನ್ನ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ನೆನೆಯುವುದು ನಮ್ಮ ಸಂಸ್ಕೃತಿಯ ವಾಡಿಕೆ. ಈಗ ಗಜಾನನಿಗೆ ವಂದಿಸಲಿದ್ದಾರೆ ಕೋಮಲಾರವರು. ಗಜವದನ ಬೇಡುವೆ ಗೌರಿ ತನೆಯ ತ್ರಿಜಗವಂದಿತನೇ ಸುಜನರ ಪೊರೆವನೇ. ಯಾವುದೇ ವಿಘ್ನಗಳನ್ನು ಬಾರದಂತೆ ಗಜಾನನನ್ನು ವಂದಿಸಿದ ಕೋಮಲಾರವರಿಗೆ ಧನ್ಯವಾದಗಳು. ಗಜಾನನೊಂದಿಗೆ ವಿದ್ಯೆಗೂ ಆದಿದೇವತೆಯಾದ ಸರಸ್ವತಿಯನ್ನು ಆರಾಧಿಸಲಿದ್ದಾರೆ ನಮ್ಮ ಚನ್ನಗಿರಿ ರಶ್ಮಿ ಅವರು. ಎಲ್ರೂ ಆರತಿ ತಗೊಳ್ಳಿ. ಈ ನಮ್ಮ ಸಂಗೀತ ಫ್ಯಾಮಿಲಿ ಯಾವ ರೀತಿ ಕ್ರಿಯೇಟ್ ಆಯ್ತು ಅಂತ ಒಂದು ಚಿಕ್ಕ ಪರಿಚಯ. ನಮ್ಮ ಸಂಗೀತ ಫ್ಯಾಮಿಲಿ ಕ್ಲಾಸ್ ನ ಬಗ್ಗೆ ಒಂದು ಪುಟ್ಟ ಪರಿಚಯ. ಈ ಒಂದು ಸಂಗೀತ ಗ್ರೂಪ್ 16ನೇ ತಾರೀಕು 9ನೇ ತಿಂಗಳು 2023 ಮ್ಯಾಮ್ ನಮ್ದೊಂದು ಪುಟಾಣಿದೊಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ. 23/9/2023 ಶನಿವಾರ ಎಲ್ಲಾರನ್ನು ಇನ್ವೈಟ್ ಮಾಡ್ಬಿಟ್ಟು ಪರಿಚಯ ಮಾಡ್ಕೊಂತಾರೆ. ನಮ್ನೆಲ್ಲಾರನ್ನು ಪರಿಚಯ ಮಾಡ್ತಾರೆ. ನೀವ್ ಯಾವ ಊರಿಂದ, ನಿಮ್ಮ ಹೆಸರೇನು, ನಿಮ್ಗೆ ಸಾಂಗ್ ಬರುತ್ತಾ ಅಂತ ಕೇಳ್ಬಿಟ್ಟು ಪರಿಚಯ ಮಾಡ್ಕೊಂತಾರೆ. ಹಾಗೆ 25/9/2023 ಶಾರದಾ ಮಾತೆಯ ದೀಪ ಬೆಳಗಿಸಿ ಕ್ಲಾಸ್ ನ ಶುಭಾರಂಭವನ್ನು ಮಾಡ್ತಾರೆ. ಮೊದಲಿಗೆ ನಮ್ಗೆ ಹೇಳ್ಕೊಟ್ಟಿದ್ದು ಗಜವದನ ಸಾಂಗ್ ಮ್ಯಾಮ್ ಹೇಳ್ಕೊಟ್ಟಿದ್ದು. ಸೊ ಈ ಒಂದು ಪುಟ್ಟ ಸಂಗೀತ ಪ್ರಪಂಚಕ್ಕೆ ನಾವೆಲ್ಲ ಕಾಲಿಡ್ಬೇಕು ಅಂದ್ರೆ ಗಾಯತ್ರಿ ಮೇಡಮ್ ಅವರು ಕಾರಣರಾಗ್ತಾರೆ. ಯಾವುದೇ ಒಂದು ನಾವು ಮನೆ ಕಟ್ಟಬೇಕು ಅಂದ್ರೆ ಅದಕ್ಕೆ ತಳಪಾಯ, ಬೇಸ್ ಅನ್ನೋದು ಬೇಕೇ ಬೇಕಾಗಿರುತ್ತೆ. ಆ ತಳಪಾಯ, ಆ ಬೇಸ್ಮೆಂಟ್ ಆಗಿ ನಮ್ಗೆ ಗಾಯತ್ರಿ ಮೇಡಮ್ ಅವರು ಬಂದಿದ್ರು. ಅವ್ರ ಮೂಲಕ ನಮ್ಗೆ ವೀಣಾ ಮೇಡಮ್ ಮೂಲಕ ನಾವು ಈ ಒಂದು ಪುಟ್ಟ ಫ್ಯಾಮಿಲಿಯನ್ನ ಕಟ್ಕೊಂಡಿದೀವಿ. ಇದು ಆರಂಭವಷ್ಟೇ. ಇದು ನಮ್ಮೆಲ್ಲರ ಜೀವನದಲ್ಲಿ ಸುದೀರ್ಘವಾಗಿ ಸಾಗುತ್ತಿರಲಿ ಎಂದು ಆಶಿಸುತ್ತೇನೆ. ಈಗ ಮುಂದಿನ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ದೇವರಿಗೆ ಹೂವಿನ ಅಭಿಷೇಕ ಮಾಡ್ತಾರೆ, ಪಂಚಾಮೃತದ ಅಭಿಷೇಕ ಮಾಡ್ತೀವಿ, ನಾನಾ ತರದ ಹಣ್ಣುಗಳಲ್ಲಿ, ನಾನಾ ತರದ ವಿಧ ವಿಧವಾದ ಹೂಗಳಲ್ಲಿ ಅಭಿಷೇಕ ಮಾಡ್ತೀವಿ. ಆದ್ರೆ ಇಲ್ಲಿ ನೋಡಿ, ಈ ಭಕ್ತರು ಅವರ ದೇವಿಗೆ ತನ್ನ ಯಾವ ರೀತಿ ಅಭಿಷೇಕ ಮಾಡ್ತಾರೆ ಅಂತ ನೋಡಿ. ಇವರು ವರ್ಣನೆಗೆ ನಿಲುಕದ, ವರ್ಣಿಸಲು ಅವಕಾಶ ಕೊಡದ ಸುಮಧುರ ಕಂಠ ಕೋಗಿಲೆ. ಇವರು ಸಂಗೀತದ ಒಲವಲತೆಗೆ ನೀರೆರೆದು ಸದಾ ಅವರ ನಾಲಿಗೆಯಲ್ಲಿ ಲೋಕಮಾತೆಯನ್ನು ಪಾಡುತ್ತಾ ನಮಗೆಲ್ಲ ಸಂಗೀತದ ಉಡಿಯನ್ನು ತುಂಬಿ ವಚನಾಮೃತವನ್ನು ಉಣಬಡಿಸಿ ನಮ್ಮೆಲ್ಲರ ನೊಂದ ಜೀವಕ್ಕೆ ಸಂಗೀತದ ಮಳೆಯ ತಂಪ ನೆರೆದು ಮರೆಯಬೇಡವ್ವ ಹರಿಯ ಸ್ಮರಣೆಯ ಎನ್ನುತ್ತಾ ನವ ಸಂವತ್ಸರದೆಡೆಗೆ ಕರೆದೊಯ್ದು ಮಡಿಕೇರಿ ಮಂಜಿನಲ್ಲಿ ನಿಂದೆದ್ದು ಪರೋಪಕಾರದ ಮಾರ್ಗವ ತೋರಿಸಿದ ನಮ್ಮ ನೆಚ್ಚಿನ ಶಾರದಾ ಮಾತೆಯ ಸುತೆ ವೀಣಾನಾದಕ್ಕೆ ವೀಣಾರವರ ಶಿಷ್ಯರು ಸಂಗೀತದ ಸದ್ದು ಮಾಡುತ್ತಾ ಸ್ವರಾಭಿಷೇಕವನ್ನು ಮಾಡುತ್ತಿದ್ದಾರೆ. ಈಗ ಸ್ವರಾಭಿಷೇಕದ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಿದೀವಿ.
ಗ ಪದ ನೀ ದ ಸಾ ನಿ ದ ಪ ಗ ಪದ ನೀ ದ ಪದ. ಒಂದೇ ಗ್ರೂಪ್ ಆಗಿರೋದ್ರಿಂದ ನಾವೆಲ್ಲಾ ಸೇರಿ ಒಂದೇ ಗ್ರೂಪ್ ಇಂದ ಈ ಒಂದು ಸಂಗೀತ ಸ್ವರಾಭಿಷೇಕ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದೀವಿ ನಮ್ಮ ವೀಣಾ ಮೇಡಮ್ಗೋಸ್ಕರ. ವರ್ಷಾಚರಣೆಯೊಂದಿಗೆ ಸಂಗೀತ ಸ್ವರಾಭಿಷೇಕ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಡ್ತಾ ಇದೀವಿ. ಗಾಯತ್ರಿ ಮೇಡಮ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರ ಪ್ರೀತಿಯ ಗೆಸ್ಟ್ ಗಾಯತ್ರಿ ಮೇಡಮ್ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಕಾಂಚನ ಅವರೇ. ಆ್ಯಕ್ಚುಲಿ ನಾನು ರೆಕಾರ್ಡ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ಖುಷಿ ಆಗೋಯ್ತು ನನಗೆ. ವರ್ಚುವಲಿ ಒಂದು ಪ್ರೋಗ್ರಾಮ್ ಹಿಂಗೂ ಮಾಡ್ಬೋದು ಅಂತ ನಿಜವಾಗ್ಲೂ ದೇವ್ರಾಣೆ ಗೊತ್ತಿರಲಿಲ್ಲ. ಅಷ್ಟು ಖುಷಿ ಆಯ್ತು ನನಗೆ. ನಾನು ಅಂದ್ಕೊಂಡಿದ್ದೆ ಹೆಂಗೆ ಇವರು ಕಾರ್ಯಕ್ರಮ ಅಂತಿದ್ದಾರೆ ಕೋಮ್ಲ, ಹೆಂಗೆ ಮಾಡ್ತಾರೆ ಇವರು ಫೋನಲ್ಲಿ ಇಟ್ಕೊಂಡು ಅಂತ. ತುಂಬ ಚೆನ್ನಾಗಾಯಿತು. ಅದು ಜ್ಯೋತಿ ಬೆಳಗೋದ್ರಿಂದ ಹಿಡಿದು ಇಷ್ಟು ಚೆನ್ನಾಗಿ ನೀವು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದೀರಾ. ಆ್ಯಂಡ್ ವೀಣಾ ಮ್ಯಾಮ್ ನಿಜವಾಗ್ಲೂ ಅವರು ಕೂಡ ಬ್ಲೆಸ್ಡ್ ಅಂತಲೇ ಹೇಳ್ತೀನಿ, ಇಷ್ಟು ಒಳ್ಳೆ ಸ್ಟೂಡೆಂಟ್ಸ್ ಸಿಕ್ಕಿರೋದಕ್ಕೆ. ಅವ್ರು ನಂಗೆ ತುಂಬ ಹೇಳ್ಕೊಂಡ್ರು ನಿಮ್ಮೆಲ್ಲರ ಬಗ್ಗೆ. ನಾನೇನೋ ಪುಣ್ಯ ಮಾಡಿದ್ದೀನಿ ಮೇಡಮ್, ನಂಗೆ ಅಷ್ಟು ಒಳ್ಳೆ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ ಅಂತೇಳಿ. ಅವತ್ತು ತುಂಬ ಅವರು ಒಂದು ಭಾವುಕರಾಗಿ ಹೇಳ್ಕೊಂಡ್ರು, ಅಷ್ಟು ಜನ ನನಗೆ ಒಳ್ಳೆ ಸ್ಟೂಡೆಂಟ್ಸ್ ಸಿಕ್ಕಿದ್ದಾರೆ ಅಂತ. ಅದು ಸತ್ಯ. ಯಾಕಂದರೆ ಎಷ್ಟೊಂದು ಬ್ಯಾಚಸ್ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ, ಆ ಕ್ಲಾಸಸ್ ಈ ಕ್ಲಾಸಸ್ ಅಂತ. ಇಷ್ಟು ಚೆನ್ನಾಗಿ ಎಲ್ಲೂ ನಾನು ಆರ್ಗನೈಸ್ ಆಗಿ ಅಥವಾ ಒಗ್ಗಟ್ಟಿಂದ ಮಾಡಿರೋದು ನೋಡೇ ಇಲ್ಲ. ನಾನು ಈವೆಂಟಿಗೆ ಬಂದಾಗಲೂ ಕೂಡ ನಂಗೆ ಆ ಸೀರಿಯಸ್ನೆಸ್ ಗೊತ್ತಾಗ್ತಿರಲಿಲ್ಲ. ಇವರೆಲ್ಲ ಹೆಂಗೆ ಹೊಂದ್ಕೊಂಡು ಹಿಂಗೆ ಬರ್ತಾರೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಯಾವಾಗಲೂ. ಬಟ್ ಇದನ್ನು ನೋಡೋಕೆ ತುಂಬ ಸಂತೋಷ ಆಗ್ತದೆ. ಆಲ್ ದ ಬೆಸ್ಟ್, ನಿಮ್ಮೆಲ್ಲರ ಜರ್ನಿ ಹೀಗೆ ಮುಂದುವರಿಲಿ. ಆ್ಯಂಡ್ ವೀಣಾ ಮ್ಯಾಮ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. 1 ವರ್ಷ ಸಕ್ಸಸ್ಫುಲಿ ಮುಗಿಸಿದ್ದೀರಾ. ಅಷ್ಟು ಒಳ್ಳೆ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಇನ್ನು ಮುಂದಕ್ಕೆ ಹೆಚ್ಚೆಚ್ಚು ನಿಮ್ಮ ಜ್ಞಾನ ಎಲ್ರಿಗೂ ಹಂಚ್ತಾ ಹೋಗಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್. ಮ್ಯಾಮ್ ನೀವು ಬರ್ತೀರಂತ ನಿಜವಾಗ್ಲೂ ನಂಗೆ ಗೊತ್ತೇ ಇರ್ಲಿಲ್ಲ ಕೋಮ್ಲಾ ಅವ್ರೆ. ಮ್ಯಾಮ್ ಎಷ್ಟೊಂದು ಬಿಸಿ ಇರ್ತಾರೆ, ನೀವು ಟೈಮ್ ನಿಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅಲ್ಲ, ನೀವು ಈಗಲೇ ಹಿಂಗ್ ಅಂದ್ರೆ ಈವೆಂಟ್ ದಿನ ಏನ್ ಮಾಡ್ತಿರೋ ಗೊತ್ತಿಲ್ಲ. ಸ್ಟೇಜ್ ಮೇಲೆ ನಿಲ್ಲಿಸ್ತೀನಿ ಅವತ್ತು. ಅದೇ ನನ್ ಪ್ರಾಬ್ಲಮ್. ಇಲ್ಲಿ ತನಕ ಹೆಂಗೋ ತಪ್ಪಿಸ್ಕೊಂಡ್ರಿ. ಹುಬ್ಳಿಯಲ್ಲಿ ಕಾರ್ಯಕ್ರಮ, ಈಗ ನೀವು ಚಾನ್ಸೇ ಇಲ್ಲ ನಿಮ್ಗೆ. ಮನೇಲಿ ಕುತ್ಕೊಂಡು ಕಂಫರ್ಟ್ ಆಗಿ ಹೇಳ್ಕೊಡ್ತೀನಿ ಮ್ಯಾಮ್. ನಂಗೆ ಆಚೆ ಬಂದ್ರೇನೆ ನನ್ಗೆ ಸ್ವಲ್ಪ ಬಹಳ ನರ್ವಸ್ ಆಗ್ಬಿಡ್ತೀನಿ ನಾನು. ಏನಿಲ್ಲ, ನಾವೆಲ್ಲ ಇರ್ತೀವಿ ಜೊತೆಲಿ, ಪಕ್ಕದಲ್ಲೇ ಇರ್ತೀವಿ. ಬನ್ನಿ, ಹೆಂಗೋ ಆಗತ್ತೆ. ನೀವು ಯಾರಂತನಾದ್ರೂ ಜನ ನೋಡೋದು ಬೇಡವಾ? ಇಲ್ಲ ಮ್ಯಾಮ್, ನಿಜವಾಗ್ಲೂ ನನಗೊಂದು ಆಸೆ ಇತ್ತು. ನಾನು ಕಲ್ತಂತ ಹಾಡುಗಳನ್ನ ನಾನು ನಂತರನೇ ಕಲಿಯೋರಿಗೆ ನಾನು ಹೇಳ್ಕೊಡ್ಬೇಕು, ಇಷ್ಟಪಡೋರಿಗೆ ಹೇಳ್ಕೊಡ್ಬೇಕು. ನೋಡಿ ಮ್ಯಾಮ್, ಮನೆಯಲ್ಲೇ ಕುತ್ಕೊಂಡು ಎಂತೆಂತ ಕಲಾವಂತರು ಇದಾರೆ ಅಂತ ಇವಾಗ ನೀವು ನೋಡಿದ್ರಿ. ನಂಗೆ ನಿಜವಾಗ್ಲೂ ಕಾಂಚನ ಅವರೇ, ನಿಮ್ ನಿರೂಪಣೆ ನಿಜವಾಗ್ಲೂ ಬಹಳ ಇಷ್ಟ ಆಯ್ತು. ಧನ್ಯವಾದ ನಿಜವಾಗ್ಲೂ ಕಾಂಚನ. ಬಹಳ ಚೆನ್ನಾಗಿತ್ತು. ಒಳ್ಳೆ ಸ್ಟೇಜ್ ಪ್ರೋಗ್ರಾಮ್ ನಡೆಸ್ಕೊಟ್ಟಂಗಿತ್ತು. ಅಷ್ಟು ಚೆನ್ನಾಗಿ ನಡೆಸ್ಕೊಟ್ರಿ. ಅವರು ಹಾಗೇನೆ ಬರೆಯಕ್ಕೂ ಶುರು ಮಾಡಿದಾರೆ ಮ್ಯಾಮ್. ಸಾಹಿತ್ಯ, ಕವನ, ಸಣ್ಣ ಕವನ ಎಲ್ಲ ಬರೀತಾರೆ. ಎಷ್ಟು ಚೆನ್ನಾಗಿ ಬರೀತಾರೆ ಮ್ಯಾಮ್ ಅವರು. ಇರ್ಬೇಕದು. ಎಲ್ರು ಅಷ್ಟೇ ಮ್ಯಾಮ್. ಎಲ್ಲರೂ ಒಬ್ರು ಹಾಡೇ ಹೇಳ್ಕಂತಿರ್ಲಿಲ್ಲ, ಇವಾಗ ಹಾಡು ಹೇಳ್ತಾ ಇದೀವಿ ಅಂತಾರೆ. ಎಲ್ರು ಚೆನ್ನಾಗಿ ಹೇಳ್ತಾರೆ. ನನಗೇನೋ 4 ಹಾಡು ಕಲಿಸ್ಬೇಕು ಅನ್ನೋ ಆಸೆ ಬಹಳ ಇತ್ತು ನನಗೆ. ಎಲ್ಲ ನನ್ನಲ್ಲೇ ಇಟ್ಕೊಂಡು ನಾ ಏನ್ ಮಾಡ್ಲಿ ಅಂತ ನಿಜವಾಗ್ಲೂ ಹಿಂಸೆ ಶುರು ಆಗಿತ್ತು ಮ್ಯಾಮ್. ನಂಗೆ ಸಡನ್ ಆಗಿ ನಿಮ್ದು ನೆನಪಾಯ್ತು ನನ್ಗೆ. ನಿಮ್ದು ವಿಡಿಯೋಸ್ ಎಲ್ಲ ನೋಡುವಾಗ ಇವ್ರ ಮೂಲಕ ಹೇಳ್ಸಿದ್ರೆ ನನಗೆ 4 ಜನ ಸಿಗ್ಬೋದು ಅಂತ ಅನಿಸ್ತು ನನಗೆ. ಆದ್ರೆ ಎಲ್ಲರಿಗಿಂತ ಬೇಗ ಅಪರ್ಚುನಿಟಿ ಸಿಕ್ಕಿದ್ದು ನನಗೆ ಅನ್ಕೊಳ್ತೀನಿ ನಾನು. ಅವಾಗ್ಲೇ ನಾನು ಡಿಸೈಡ್ ಮಾಡಿದೆ, ದೇವರ ಆಶೀರ್ವಾದ ಇದೆ, ಒಬ್ಬ ಒಳ್ಳೆ ವ್ಯಕ್ತಿಯಿಂದ ನನಗೆ ಅವಕಾಶ ಸಿಕ್ಕಿದೆ. ಇವರೆಲ್ಲರೂ ನನಗೆ ಸಿಗೋದಕ್ಕೆ ನೀವು ಕಾರಣ ಮ್ಯಾಮ್. ನಂಗೆ ಅಷ್ಟೇ ಬೇಕಾಗಿತ್ತು ಮ್ಯಾಮ್. ನನಗೆ ಇನ್ನೇನು ಬೇಡ, ಅಷ್ಟೇ ಬೇಕಾಗಿತ್ತು ನನಗೆ. ನಾನ್ ಕಲ್ತಂತ ಹಾಡುಗಳನ್ನ ಒಂದಷ್ಟು ಜನಕ್ಕೆ ಕಲಿಸ್ಬೇಕು ಮನೆಯಾಗಿರೋರ್ಗೆ. ನಂತರನೇ ಅವರು ಅರ್ಧಂಬರ್ಧ ಕಲ್ತಿರ್ತಾರೆ, ಬಿಟ್ಟಿರ್ತಾರೆ. ಈಗ ಹೊರಗೆ ಹೋಗಿ ಕಲಿಯಕ್ಕಾಗಲ್ಲ, ಬಟ್ ಹಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅವರು ಎಲ್ಲೋ ಹೋಗಿ ಸ್ಟೇಜ್ ಮೇಲೆ ಹಾಡೋದ್ ಬೇಕಾಗಿಲ್ಲ. ಅವ್ರ ತೃಪ್ತಿಗೆ, ಅವ್ರ ಖುಷಿಗೆ ಅವ್ರು ಹಾಡ್ಕೊಳ್ಳಿ. ಅವ್ರಿಗೆ ಅಂತವ್ರಿಗಾದ್ರೂ ನಾನು ಕಲಿಸ್ಬೇಕು ಅನ್ನೋದೊಂದು ಇತ್ತು ನನಗೆ. ಅಂತವ್ರೆಲ್ಲ ನನಗೆ ಸಿಕ್ಕಿದಾರೆ ಮ್ಯಾಮ್. ಈಗ ನನಗೆ ಎಲ್ಲರಿಗಿಂತ ಹೆಚ್ಚು ನನಗೆ ಆತ್ಮತೃಪ್ತಿ ಸಿಕ್ಕಿದೆ ಮ್ಯಾಮ್. ಇವ್ರಿಗೆಲ್ಲ ಕಲ್ಸಿದ್ರಿಂದ ನನಗೆ ಆತ್ಮತೃಪ್ತಿ ಸಿಕ್ಕಿದೆ. ನಂಗೆ ಇನ್ನೇನು ಬೇಡ ನನ್ಗೆ. ಹೋ ಮೇಡಮ್ ಗಾಯತ್ರಿ ಹೋ ಮೇಡಮ್ ಗಾಯತ್ರಿ. ಎಲ್ಲಾ ಯೂಟ್ಯೂಬರ್ಗೂ ನೀವೇ ಜಗದಾತ್ರಿ. ನಮ್ಮಂತ ಹೆಣ್ಣು ಮಕ್ಕಳಿಗೆ ನೀವೇ ಸ್ಫೂರ್ತಿ. ನಿಮ್ಮಿಂದ ಕೇಳಿ ತಿಳಿಯುವುದು ಇನ್ನೂ ಅಪಾರ ಐತ್ರಿ. ನೀವು ಕೊಡುತ್ತೀರ ಎಲ್ಲರಿಗೂ ಪ್ರಮೋಷನ್. ಇವೆಂಟ್ಸ್ ಮಾಡುವಾಗ ನಿಮಗೆ ಇರುವುದಿಲ್ಲವೇ ಯಾವುದು ಟೆನ್ಷನ್? ಈ ಸರಿ ಅಟೆಂಡ್ ಆಗೋದು ಬಿಡೋದು ಅನ್ನೋದೇ ನನ್ನ ಕನ್ಫ್ಯೂಷನ್. ಅಟೆಂಡ್ ಆಗದೆ ಇದ್ರೆ ವೀಣಾ ಮೇಡಮ್ಗೆ ಎಮೋಷನ್. ದಯಮಾಡಿ ಕೊಡಿ ಒಂದು ಕನ್ಕ್ಲೂಷನ್. ತುಂಬಾ ಧನ್ಯವಾದಗಳು ಮೇಡಮ್. ಈ ಕಾರ್ಯಕ್ರಮಕ್ಕೆ ನೀವು ಟೈಮ್ ಕೊಟ್ಟು ಇಲ್ಲಿಗೆ ಬಂದಿದ್ದೀರಲ್ಲ, ತುಂಬಾ ಧನ್ಯವಾದ. ಎಲ್ಲಾರ ಪರವಾಗಿ ಧನ್ಯವಾದಗಳು. ನಾನ್ ಮ್ಯಾಂಗ್ಳೂರಿಂದ.
ನಾನು ಯೂಶಲಿ ಟಿವಿ ಶೋಸ್ ಇದೆಲ್ಲ ಬಹಳ ಕಮ್ಮಿ ನೋಡೋದು. ಟೋಟಲಿ ಟಿವಿ ನೋಡೋದೇ ಕೆಲವು ಮಾತ್ರ ಸೆಲೆಕ್ಟೆಡ್ ಪ್ರೋಗ್ರಾಮ್ಸ್ ನೋಡೋ ಅಂತವ್ರು. ಅಂಥದ್ರಲ್ಲಿ ನಾನು ಈ ಕೋವಿಡ್ ಟೈಮಲ್ಲಿ ಯಾವ್ದೋ ಒಂದು ಹೀಗೆ ನೋಡುವಾಗ ಸಡನ್ ನಿಮ್ಮದೊಂದು ವಿಡಿಯೋ ನೋಡಿದೆ. ಓಕೆ. ನಿಮ್ಮ ಫ್ಲಾಲೆಸ್ ಮಾತು ನೋಡುವಾಗ ನನಗೆ ತುಂಬಾ ಏನು ನಿಮ್ಮ ಥಾಟ್ ಪ್ರೋಸೆಸ್ ಇರ್ಬೋದು, ನನ್ನದು ಆಲ್ಮೋಸ್ಟ್ ನಿಯರೆಸ್ಟ್ ಬರುತ್ತೆ. ಸೊ ಸಡನ್ ಆಗಿ ನಾನ್ ಮಾತಾಡೋ ಫ್ಲಾಲೆಸ್ ಅಲ್ಲಿ ಮಾತಾಡ್ತಾರಲ್ಲ ಅಂತ ಒಂದು 2-3 ದಿನ ಕಂಟಿನ್ಯೂಸ್ ನೋಡಿದೆ. ಸೊ ಆಮೇಲೆ ಅದು ನನ್ಗೆ ತುಂಬಾ ರಿಲೇಟ್ ಇತ್ತು. ನೀವು ಹೇಳೋ ನಿಮ್ಮ ವೇ ಆಫ್ ಥಿಂಕಿಂಗ್, ಥಾಟ್ ಪ್ರೋಸೆಸ್ ಸೇಮ್ ಇದೆ. ಇರೋದನ್ನ ಇದ್ದ ಹಾಗೆ ಹೇಳೋದು, ಅದನ್ನ ಅಂಜಿಕೆ ಇಲ್ದಾಗ ಹೇಳೋದು, ಎಲ್ಲವೂ ಒಂದು ಹೈಜೀನ್ ಇರ್ಬೋದು, ಫುಡ್ ವಿಚಾರದಲ್ಲಿ ಇರ್ಬೋದು, ತುಂಬಾ ರಿಲೇಟ್ ಆಗುತ್ತೆ. ಹಾಗಾಗಿ ಅಲ್ಲಿಂದ ಸೊ ಡೈಲಿ ನೋಡ್ತಾ ಬರ್ತಾ ಇದ್ದೆ. ಸೊ ನಿಮ್ಮ ಮುಖಾಂತರ ನಂಗೆ ವೀಣಾ ಮೇಡಮ್ ಅವ್ರದ್ದು ಒಂದು ಅಪರ್ಚುನಿಟಿ ಸಿಕ್ತು. ಬಟ್ ನನಗೆ ಹಾಡ್ ಹೇಳೋ ಒಂದು ಗಂಧ ಗಾಳಿಯೇ ಇರ್ಲಿಲ್ಲ. ಹಾಡು ಕೇಳ್ತಿದ್ದೆ, ಕೇಳೋದನ್ನ ತುಂಬಾ ಎಂಜಾಯ್ ಮಾಡ್ತಿದ್ದೆ. ಬಟ್ ಹೇಳ್ತೀನಿ, ಹೇಳ್ಬೇಕು ಅಂತ ಇಷ್ಟು ವರ್ಷದಲ್ಲೂ ನನ್ಗೆ ಯಾವತ್ತೂ ಒಂದು ಥಾಟ್ ಬರ್ಲಿಲ್ಲ. ಇಲ್ದಿದ್ರೆ ಎಷ್ಟೋ ಮ್ಯೂಸಿಕ್ ಕ್ಲಾಸ್ ಇತ್ತು, ಸೇರ್ಬೇಕು ಅನ್ನೋ ಥಾಟೇ ಬರ್ಲಿಲ್ಲ. ಆ ನಿಮ್ಮ ವಿಡಿಯೋ ನೋಡಿದ್ಮೇಲೆ, ಅವ್ರದ್ದೊಂದು ವಾಯ್ಸ್ ಕೇಳಿದ್ಮೇಲೆ, ಹಾಡು ಕೇಳಿದ್ಮೇಲೆ ಸೇರ್ಲೇಬೇಕು ಅಂತ ಹೇಳಿ ಅದು ಸಹ ಒಂದು 3 ತಿಂಗಳು ಟೈಮ್ ತಗೊಂಡು ಮತ್ತೆ ಅವ್ರಿಗೆ ಕಾಲ್ ಮಾಡಿ ಜಾಯ್ನ್ ಆದೆ. ಸೊ ಅದು ನನ್ಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಇಷ್ಟು ವರ್ಷ ನಾನು ಅದನ್ನು ಮುಚ್ಚೆ ಇಟ್ಟಿದ್ದೀನಿ, ಅದನ್ನ ಗೊತ್ತೇ ಮಾಡ್ಲಿಲ್ಲ. ನನ್ಗೂ ಒಂದು ಹೇಳೋ ಒಂದು ಸ್ವಲ್ಪ ಮಟ್ಟಿಗಾದ್ರೂ ಇದೆ ಅನ್ನೋದು. ಈ ಕ್ಲಾಸ್, ಈ ಒಂದು ಸಂಗೀತ ಕ್ಲಾಸ್ ಸೇರಿದ್ರಿಂದ ನನ್ಗೆ ಅದೊಂದು ಒಳಗಿದ್ದದ್ದು ಒಂಚೂರು ಹೊರಗೆ ಬಂತು. ನನ್ನ ಇನ್ನರ್ ಹ್ಯಾಪಿನೆಸ್ ಅನ್ನ ನಾನು ಅದರಲ್ಲಿ ಕಾಣ್ಲಿಕ್ಕೆ ಒಂದು ದಾರಿ ಆಯ್ತು ನನಗೆ. ನನ್ನ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ನನ್ನ ಎಷ್ಟೋ ಸಮಸ್ಯೆಯಲ್ಲಿ ಸಂತೋಷ ಹೊರಗೆ ಹೋಗ್ಬೋದು, ಬರ್ಬೋದು, ಎಂಜಾಯ್ ಮಾಡ್ಬೋದು, ಅದು ಬೇರೆ. ಇನ್ನರ್ ಹ್ಯಾಪಿನೆಸ್ ಅನ್ನೋದು ಇನ್ನೂ ಸಹ ಸಿಗುತ್ತೆ ಅನ್ನೋಕ್ಕೊಂದು ದಾರಿ ಸಿಕ್ತು ಅಂತ ನನ್ಗೆ ಈಗ ಒಂದು ಧೈರ್ಯ ಬಂತು. ಇನ್ನರ್ ಹ್ಯಾಪಿನೆಸ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೇನೆ ನಾನು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಈಗ ನೀವು ಹೇಳಿದ್ರಿ ನಿಮ್ಮಿಂದ ಇವ್ರು ಸಿಕ್ಕರು, ನಿಮ್ಮಿಂದ ಅವ್ರು ಸಿಕ್ಕರು, ಎಲ್ಲರೂ ಹೇಳ್ತಾ ಇದ್ದೀರಾ. ಬಟ್ ನೀವೆಲ್ಲರೂ ವೀಡಿಯೋಸ್ ನೋಡ್ತಾ ಇರೋದ್ರಿಂದಲೇ ನಂದೊಂದು ಚಾನಲ್ ಅಂತ ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದಲೇ ನೋಡಿ ಎನ್ಕರೇಜ್ ಮಾಡ್ತೀರಾ, ಕಮೆಂಟ್ ಹಾಕ್ತೀರಾ. ಅದನ್ನ ನೋಡಿದಾಗ ನಾಳೆ ಇನ್ನೂ ಒಳ್ಳೆ ಕಂಟೆಂಟ್ ಕೊಡಬೇಕು, ಒಳ್ಳೆ ವಿಚಾರಗಳನ್ನ ತಿಳಿಸ್ಬೇಕು ಅಂತ ನನಗೂ ಅನಿಸ್ತಾ ಇರುತ್ತೆ. ನಮ್ಮ ವೀಣಾ ಮೇಡಮ್ ಥರ ಇನ್ನೂ ತುಂಬ ಜನನ ನಾವು ಜೀವನದಲ್ಲಿ ಇನ್ನೂ ಭೇಟಿ ಆಗೋದಿದೆ. ನಮಗೂ ಇನ್ನೂ ಒಳ್ಳೊಳ್ಳೆ ಗುರುಗಳು ಸಿಗಲಿ, ಇನ್ನೂ ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳೋಂಥ ಅವಕಾಶ ಸಿಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಿಂದು ಮ್ಯಾಮ್. ಹಾಗೆ ಮೇಡಮ್, ಇನ್ನೊಂದು ನಿಮ್ಮಿಂದಲೇ ನಂಗೆ ಚಳ್ಳಕೆರೆ ಅವರು ವೀಣಾ ಮ್ಯಾಮ್, ರವಿ ಸರ್ ತುಂಬಾ ಕ್ಲೋಸ್. ನಾನು ವೀಣಾ ಅವರು ಸಹ ಚೆನ್ನಾಗಿ ಗಂಟೆಗಟ್ಲೆ ಮಾತಾಡ್ತೀವಿ ಫೋನ್ ಮಾಡಿದಾಗ. ಸೊ ಒಂದು ಒಳ್ಳೆ ವ್ಯಕ್ತಿಯನ್ನ ನನ್ಗೊಂದು ಪರಿಚಯ ಆಯ್ತು, ಒಂದು ಫ್ರೆಂಡ್ ತರ. ಥ್ಯಾಂಕ್ ಯು ಮ್ಯಾಮ್.